ಬೆನ್ನೆಲುಬು ರೈತನ ಬೆನ್ನೆಲುಬು ಎತ್ತುಗಳಿಂದ ಗಳಿಸಿದ ಸಂಪತ್ತು ಆಸ್ತಿಯನ್ನ ಯಾವ ರೈತ ಸಹ ಮರೆಯೋದಿಲ್ಲ. ಎತ್ತಿನ ಮೇಲೆ ಅಭಿಮಾನಕ್ಕೆ ಇಲ್ಲೊಬ್ಬ ರೈತ ತನ್ನ ಮಗನ ಮದುವೆಯಲ್ಲಿ ಎತ್ತಿನ ಜೋಡಿ ಕಟ್ಟಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ವಧುವರರ ಜೋಡಿಗಿಂತ ಎತ್ತಿನ ಜೋಡಿಯೇ ಜನರ ಗಮನ ಸೆಳೀತಾ ಇದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿ ತಾಂಡಾದ ಯಲ್ಲಪ್ಪ ಅಪ್ಪಟ ರೈತ. ಅವರ ಕುಟುಂಬದಲ್ಲಿ ಹಳ್ಳಿಕಾರ್ ತಳಿಯ ಎತ್ತುಗಳಿಗೆ ವಿಶೇಷ ಗೌರವ. ತಲೆ ತಲಾಂತರಗಳಿಂದ ಎತ್ತುಗಳನ್ನ ಸಾಕ್ತಿದ್ದಾರೆ. ಇವತ್ತಿಗೂ 4 ಎತ್ತುಗಳ ಜೋಡಿ ಮನೆಯಲ್ಲಿವೆ. ಎತ್ತುಗಳ ಮೇಲಿನ ಅಭಿಮಾನಕ್ಕಾಗಿ ಅವರು ತಮ್ಮ ಮಗನ ಮದುವೆಯಲ್ಲಿ ಎತ್ತಿನ ಜೋಡಿ ಕಟ್ಟಿದ್ದಾರೆ. ದೊಡ್ಡಬಳ್ಳಾಪುರದ ಶಾಂತಿನಗರದಲ್ಲಿರುವ ಮಾಂಗಲ್ಯ ಮಂಟಪದಲ್ಲಿ ತಮ್ಮ ಮಗ ಮನೋಜ್ ಮದುವೆಯನ್ನ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಮದುವೆಯಲ್ಲಿ ಎಲ್ಲರ ಗಮನ ಸೆಳೀತಾ ಇರೋದು ಕಲ್ಯಾಣ ಮಂಟಪದ ಹೊರಗಿನ ಮಂಟಪದಲ್ಲಿ ಸಿಂಗಾರಗೊಂಡಿರುವಂತಹ ಎತ್ತಿನ ಜೋಡಿ. ತಮ್ಮ ಮಗನ ಮದುವೆಯಲ್ಲಿ ಎತ್ತುಗಳನ್ನ ಕಟ್ಟಲೇಬೇಕು ಅಂತ ಮೊದಲೇ ನಿರ್ಣಯ ಮಾಡಿದ್ರು. ಎತ್ತುಗಳ ಪ್ರದರ್ಶನಕ್ಕೆ ಅವಕಾಶ ನೀಡಿದ ನಂತರವೇ ಅವರು ಈ ಕಲ್ಯಾಣ ಮಂಟಪದಲ್ಲಿ ಮಗನ ಮದುವೆಯನ್ನ ಮಾಡುವುದಕ್ಕೆ ನಿರ್ಧರಿಸಿದ್ರು. ನಾವು ನಮ್ಮ ಮುತ್ತಾತ ಕಾಲದಾಗ ಅವಕಾಶ ಹುಟ್ಟಿರೋದು, ನಾವು ಅವಿಂದನೇ ಅನ್ನ ತಿಂದಿರೋದು, ನಾವು ದುಡ್ದಿರೋದು ಅವಿಂದನೇ, ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಅವಿಂದನೇ. ಅದಕ್ಕೋಸ್ಕರ ನಾವು ಕಟ್ಟಿರೋದು. ನಮ್ಗೆ ಇಲ್ಲಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಾಗೆ ಅನ್ನಿಸ್ತಾರೆ. ನಮ್ಮ ಜೀವಮಾನ ಪೂರ್ತಿ ಇದ್ರಾಗೆ ಕಾಲ ಕಳೆದಿರೋದು. ಮಗಂದು ನಾವು ಇಲ್ಲಿ ಕಟ್ಟಬೇಕು ಅಂತ ಅದೇ ಕೆಲಸ ಮದುವೆಗಿಂತ ಮುಖ್ಯವಾಗಿ ಇದನ್ನೇ ರೆಡಿ ಮಾಡಿಸ್ತೀವಿ. ಹಳ್ಳಿಕಾರ್ತೀವಿ ನಾವು. ಅದು ನಮಗೆ ಖುಷಿ ಅಂದರೆ ನಮ್ಗೆ ಹಗಲು ಅಂದರೆ ನಿದ್ದೆ ಕಟ್ಟಬೇಕಾದ್ರೆ ಅವ್ನು ಸಾಕ್ತೀವಿ. ಆ ಥರ ಇದೆ. ನಮಗಿದೆ ಮುಖ್ಯ. ನಮ್ಗೆ ಮೇನ್ ಇದೆ, ದೊಡ್ಡದು ಇದು. ನಮ್ಮ ಅಪ್ಪ ನಮ್ಮ ತಾತ ಕಾಲದಾಗಿಂದ ಕೊಡ್ತೀವಿ. ಅವತ್ತಿನ ಅವರು ಬಿಟ್ಟಿಲ್ಲ, ನಾವು ಬಿಡಲ್ಲ. ಮುಂದಕ್ಕೆ ನಮ್ಮ ಮಕ್ಕಳು ಬಿಡಲ್ಲ. ನಮಗಿದು ಖುಷಿ ಅಂದರೆ ಅದು ಏನೋ ಆನಂದ. ನಮಗೆ ಮದುವೆಗೆ ಇವ್ರಿಗೆ ಅವಕಾಶ ಸಿಕ್ಕಿದ್ರೆ ಚೌಟ್ರಿಗಿಂತ ದೊಡ್ಡದಾಗೆ ಎತ್ತುಗಳಿಗೇ ಒಂದು ಮಂಟಪ ಮಾಡಿಸ್ಬಿಟ್ಟಿರೋರು. ಅವಕಾಶ ಇಲ್ಲ, ಜಾಗ ಇಲ್ಲ ಟೌನಲ್ಲಿ ಅಂತೇಳ್ಬಿಟ್ಟು ಈ ಲೆಕ್ಕಕ್ಕೆ ಇದು ಮಾಡಿದ್ದಾರೆ. ಕೋಟಿ ಹಣ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ಗಳಲ್ಲಿ ಮದುವೆ ಮಾಡೋರಿಗೆ ಮಾದರಿ ಆಗಬೇಕು ಕರ್ನಾಟಕ ಜನತೆಗಳಿಗೆ ಅಂತೇಳ್ಬಿಟ್ಟು. ಎಲ್ಲ ಕರ್ನಾಟಕ ಜನಗಳಿಗೆ ಮತ್ತು ರೈತರಿಗೆ ಮಾದರಿ ಆಗಬೇಕು ಈ ಮದುವೆ. ಯಾಕಪ್ಪ ಅಂದರೆ ಹೋರಿಗಳದ್ದು ಎತ್ತುಗಳದ್ದು ಆಶೀರ್ವಾದ ತೊಗೊಂಡು ಮೊದಲು ಎತ್ತುಗಳ ಆಶೀರ್ವಾದ ತೊಗೊಳ್ಳಿ, ಆಮೇಲೆ ನನ್ನ ಮಗನಿಗೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಎಂಟ್ರೆನ್ಸ್ಗೆ ಎತ್ತುಗಳನ್ನ ಕಟ್ಟಿದ್ದಾರೆ ಅವರು. ಸರ್, ಅದು ರಕ್ತದಲ್ಲೇ ಬಂದಿದೆಯಲ್ಲ. ಈಗೇನು ಸ್ವಲ್ಪ ಜನ ಸಿಟಿ ಲಿಮಿಟ್ಸಲ್ಲಿ ಬೇರೆ ಥರ ಏನು ಮಾಡ್ತಾರೆ, ಅವ್ರುಗಳಿಗೆ ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅವ್ರ ರಕ್ತದಲ್ಲೇ ಬಂದಿದೆ. ನಮಗೆ ಮದುವೆ ಸಡಗರ ಸಂಭ್ರಮ ದೊಡ್ಡದಲ್ಲ, ನಮ್ಮ ಎತ್ತು ನಾವು ಬೆಳೆದು ಬಂದ ರೀತಿಯೇ ದೊಡ್ಡದು ಅನ್ನೋದು ತೋರಿಸ್ಕೊಡ್ತಾ ಇರೋದು. ಅದು ದೊಡ್ಡತನ ಇವ್ರದ್ದು. ಮದುವೆಗೆ ಈಗ ಹೆಣ್ಣು ಗಂಡು ಹೋಗಿ ಪಾರ್ಲರಾಗಿ ರೆಡಿ ಆಗ್ತಾರೆ. ಆದರೆ ರೈತರ ಮಕ್ಳು ಹಂಗಲ್ಲ, ಮೊದಲು ಓರಿ ರೆಡಿ ಮಾಡಬೇಕು. ನೋಡಿರಿ, ಇವತ್ತು ಹೆಣ್ಣು ಮಲ್ಗೆ ಹೂವು ಮುಡ್ಕೊಂಡೈತೋ ಇಲ್ಲ, ಓರಿಗೆ ಮುಡ್ಸಿದ್ದೀವಿ, ಒಳ್ಳೆ ಹಾರ ಇದೆಲ್ಲ ಮೊದಲು ನಿನ್ಸ್ಬಿಟ್ಟಿದ್ರು. ಈಗ ಪ್ರತಿ ಮದುವೆಗೂ ಹಳ್ಳಿ ಕಾರ್ ಕಟ್ತಾವ್ರೆ. ಜನ ಅಲ್ಲಿ ಸ್ಟೇಜ್ ಮೇಲೆ ನೋಡಲ್ಲ, ಇಲ್ಲಿ ಬಂದು ಇದು ನೋಡ್ತಾರೆ ಫಸ್ಟು. ಇಲ್ಲಿ ನೋಡಿ ಆಮೇಲೆ ಮೇಲೆ ಹೋಗೋದು. ಅದರಿಂದ ಹಳ್ಳಿ ಕಾರ್ ಉಳಿಸ್ಬೇಕು, ಹಳ್ಳಿ ಕಾರ್ ಬೆಳೆಸಬೇಕು. ಪ್ರತಿ ಮದುವೆಯಲ್ಲೂ ಇನ್ಮೇಲೆ ಓರಿಗಳು ಕಟ್ಟಕ್ಕೆ ನಮ್ಮ ರೈತರೆಲ್ಲ ಮುಂದೆ ಬರಬೇಕು. ಇನ್ನೂ ಹೆಚ್ಚಾಗಿ ಹಳ್ಳಿ ಕಾರ್ನ ಉಳಿಸ್ಬೋದು. ನಮ್ಮ ರೈತರೆಲ್ಲ ಇದೇ ಥರ ಪ್ರೋತ್ಸಾಹ ಕೊಟ್ಟರೆ ಪ್ರತಿ ಮದುವೆಗೂ ಕಟ್ಟಬೇಕು. ಚೌಟ್ರಿಯವ್ರ ಪರ್ಮಿಷನ್ ನಾವು ಕೇಳೋದಲ್ಲ, ಅವರೇ ಕೊಡಬೇಕು ಚೌಟ್ರಿಗೆ. ಮೊದಲು ಹೆಣ್ಣಿಗೆಲ್ಲ ಇದು ಮಾಡೋರು, ಈಗ ಶ್ರೀಮಂತ ಎಲ್ಲ ಮಾಡ್ತಾರೆ. ಈಗ ನಾವು ಓರಿಗಳಿಗೆ ಹಸುಗಳಿಗೆ ಮಾಡ್ತಾವ್ರಣ್ಣ ಶ್ರೀಮಂತ. ಹಳೆ ಕಲೆ ಮತ್ತೆ ಬಂದಿದೆ ವಾಪಸ್. ಈಗ ಇನ್ನೂ ಒಂದು 5-10 ವರ್ಷದಲ್ಲಿ ಮನೆಯಲ್ಲೂ ಓರಿ ಇರುತ್ತಣ್ಣ. ಪ್ರತಿ ಮನೆಯಲ್ಲೂ ಓರಿಗಳು ಇರುತ್ತೆ.